ನಮಸ್ತೆ ಪ್ರಿಯ ಮಿತ್ರರೇ, ಎಲ್ಲರಿಗೂ ಕನ್ನಡ ದರ್ಶನಕ್ಕೆ ಪ್ರೀತಿಯ ಸ್ವಾಗತ. ಮಿತ್ರರೇ, ಈ ದಿನ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ವೇದವ್ಯಾಸರ ಪುತ್ರ ಶುಕಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಸುಗ್ಗನಹಳ್ಳಿಯಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನೆಲೆ ನಿಂತಿರುವಂತಹ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯನ್ನು ದರ್ಶನ ಮಾಡಿ ಈ ಕ್ಷೇತ್ರದ ಮಹಿಮೆ ಹಾಗೂ ಇತಿಹಾಸವನ್ನು ತಿಳಿದುಕೊಳ್ಳೋಣ ಬನ್ನಿ. ಮಿತ್ರರೇ, ನಮ್ಮ ಪುಣ್ಯವೋ ನಿಮ್ಮ ಪುಣ್ಯವೋ, ನಾವು ಬಂದ ಈ ದಿನವೇ ಸ್ವಾಮಿಯ ಉತ್ಸವವನ್ನು ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ದೊರೆಯಿತು. ಈ ಕ್ಷೇತ್ರದ ಮಹಿಮೆಯನ್ನು ಉತ್ಸವದ ನಂತರ ತಿಳಿದುಕೊಳ್ಳೋಣ. ಹಳ್ಳಿಯು ವೇದವ್ಯಾಸರ ಪುತ್ರ ಶುಕಮಹರ್ಷಿಗಳು ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ. ಶುಕಮಹರ್ಷಿಗಳು ಈ ಬದರಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿದರು ಎಂಬ ಐತಿಹ್ಯವಿದೆ. ಶುಕಮಹರ್ಷಿಗಳು ತಪಸ್ಸು ಮಾಡಿದ್ದರಿಂದಲೇ ಈ ಕ್ಷೇತ್ರವನ್ನು ಶುಕಪುರಿ ಎಂದು ಕರೆಯುತ್ತಾರೆ. ಈ ಶುಕಪುರಿಯಲ್ಲಿ ಶುಕಮಹರ್ಷಿಗಳು ತಪಸ್ಸು ಮಾಡಿದಾಗ ಅವರ ತಪಸ್ಸಿಗೆ ಮೆಚ್ಚಿದಂತಹ ನರಸಿಂಹಸ್ವಾಮಿಯು ಶುಕಮಹರ್ಷಿಗಳಿಗೆ ನಿಂತಿರುವ ಭಂಗಿಯಲ್ಲೇ ದರ್ಶನ ನೀಡುತ್ತಾರೆ. ನಂತರ ಶುಕಮಹರ್ಷಿಗಳು ತಮಗೆ ದರ್ಶನ ನೀಡಿದ ನರಸಿಂಹಸ್ವಾಮಿಯನ್ನು ನಿಂತಿರುವ ಭಂಗಿಯಲ್ಲೇ ಸ್ಥಾಪಿಸುತ್ತಾರೆ. ನೀವು ಯಾವುದೇ ನರಸಿಂಹಸ್ವಾಮಿಯ ದೇವಾಲಯಗಳಿಗೆ ಹೋದರೆ ಸ್ವಾಮಿಯು ಕುಳಿತಿರುವ ಭಂಗಿಯಲ್ಲಿ ನಮಗೆ ದರ್ಶನ ನೀಡುತ್ತಾರೆ. ಆದರೆ ಈ ಸುಗ್ಗನಹಳ್ಳಿ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ನಿಂತಿರುವ ಭಂಗಿಯಲ್ಲಿ ನಮಗೆ ದರ್ಶನ ನೀಡುತ್ತಾರೆ. ಈ ಕ್ಷೇತ್ರದ ಮತ್ತೊಂದು ಮಹಿಮೆ ಎಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯಷ್ಟೇ ಮಹತ್ವವನ್ನು ಹೊಂದಿರುವ ಗರುಡ ದೇವರು. ಈ ಗರುಡ ದೇವರಿಗೆ ನರಸಿಂಹಸ್ವಾಮಿಯಂತೆ ನಿತ್ಯವೂ ಪೂಜೆ ಸಲ್ಲುತ್ತದೆ. ಇಲ್ಲಿ ನೆಲೆಸಿರುವ ಗರುಡ ದೇವರನ್ನು ಆರಾಧಿಸಿದರೆ ಸರ್ಪದೋಷಗಳು ನಿವಾರಣೆಯಾಗುತ್ತವೆ ಹಾಗೂ ಯಾವುದೇ ಚರ್ಮ ರೋಗಗಳಿದ್ದರೂ ಗುಣಮುಖವಾಗುತ್ತವೆ. ಸಂತಾನ ಭಾಗ್ಯ ಇಲ್ಲದವರು ಹರಕೆಯನ್ನು ಕಟ್ಟಿಕೊಂಡರೆ ಮಕ್ಕಳಾಗುತ್ತವೆ. ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ.